ಹಲೋ ನಮಸ್ಕಾರ ಸ್ಟೂಡೆಂಟ್ಸ್ ನಾನು ಫಸ್ಟ್ PU ಸ್ಟೂಡೆಂಟ್ಸ್ಗೆ ಅಂತ ಒಂದು 10 ಇಂಪಾರ್ಟೆಂಟ್ ಕ್ವಶನ್ಸ್ ನ ಅವರು FA1 ಎಕ್ಸಾಮ್ಸ್ಗೆ ಈಸಿ ಆಗಲಿ ಅಂತ ತಂದಿದ್ದೀನಿ. ಸೊ ನಾನು ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕಮೆಂಟ್ಸ್ ಓದಿದೆ. ಸೊ ಆ ಸ್ಟೂಡೆಂಟ್ಸ್ ಇನ್ನ FA1 ಎಕ್ಸಾಮ್ ಏನು ಪ್ರಿಪೇರ್ ಆಗಿಲ್ಲ. ಸೊ ಅಂತವ್ರು ನಾವ್ ಏನ್ ಮಾಡೋದು ಸರ್ ಅಂತ ಕೇಳ್ತಾ ಇದ್ರು. ಅಂತವ್ರಿಗೆ ಅಂತ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ ತಗೊಂಡ್ಬಂದಿದ್ದೀನಿ. ಸೊ ಅವರು ಒಂದು ಡಿಸೆಂಟ್ ಮಾರ್ಕ್ ನ ಸ್ಕೋರ್ ಮಾಡಿದ್ರು. ಸೊ ನೋಡ್ತಾ ಹೋಗೋಣ ಯಾವ್ದಾದ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಫಸ್ಟ್ ಆಗಿ ಸ್ಟೂಡೆಂಟ್ಸ್ IUPAC ನಾಮನ್ಕ್ಲೇಚರ್ ಬಂದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಅಂಡ್ ಮೆಸೋಮೆರಿಕ್ ಅಂದ್ರೆ ಲೈಕ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಸೊ ಇಲ್ಲಿ ಬರೀ ಇಂಡಕ್ಟಿವ್ ಮತ್ತೆ ಲೈಕ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಮಾತ್ರ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋದಲ್ಲ, ಜೊತೆಲಿ ರೆಸೊನೆನ್ಸ್ ಎಫೆಕ್ಟ್ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು ಅಂಡ್ ಇಂಡಕ್ಟಿವ್ ಎಫೆಕ್ಟ್ ಮೇಲೆ ಕೂಡ. ಓಕೆನಾ. ನೆಕ್ಸ್ಟ್ ಡಿಫೈನ್ ಫಂಕ್ಷನಲ್ ಐಸೋಮೆರಿಸಮ್. ಸೊ ಐಸೋಮೆರಿಸಮ್ಸ್ ಮೇಲೆ ಕೂಡ ಕ್ವಶನ್ಸ್ ಕೇಳ್ತಾರೆ. ಅಂದ್ರೆ ಚೈನ್ ಐಸೋಮೆರಿಸಮ್ ಆಗಿರ್ಬೋದು, ಪೊಸಿಷನ್ ಐಸೋಮೆರಿಸಮ್ ಆಗಿರ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಐಸೋಮೆರಿಸಮ್ ಮೇಲೆ ಕ್ವಶನ್ಸ್ ನ ಕೇಳ್ತಾರೆ. ಸೊ ಅದ್ರ ಎಕ್ಸಾಂಪಲ್ಸ್ ಕೂಡ ನಿಮ್ಮ ತಲೆಯಲ್ಲಿ ಇರಬೇಕು. ಈ ಕಾನ್ಸೆಪ್ಟ್ ನ ಸ್ವಲ್ಪ ಫೋಕಸ್ ಮಾಡಿ. ನೆಕ್ಸ್ಟ್ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಫೈಂಡಿಂಗ್ ಔಟ್ ಮಾಲಿಕ್ಯುಲರ್ ಮಾಸ್. ನ್ಯೂಮರಿಕಲ್ಸ್ ಅಂತ ಬಂದಾಗ ಮಾಲಿಕ್ಯುಲರ್ ಮಾಸ್ ಇಲ್ಲ ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಇಲ್ಲ ಎಂಪೆರಿಕಲ್ ಮಾಸ್ ಎಂಪೆರಿಕಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋದಾಗಿರ್ಬೋದು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೇಟರ್ ಪಾರ್ಟ್ ನೀವು ನೋಡ್ತಾ ಹೋದ್ರೆ ಪರ್ಸೆಂಟೇಜ್ ಕಾಂಪೋಸಿಷನ್ ಫೈಂಡ್ ಔಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಡ್ರಗ್ಸ್ ಯೂಸ್ ಇನ್ ದ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಅಂಡ್ ಏಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಡಿಫೈನ್ ಮೊಲಾರಿಟಿ ಅಂಡ್ ಮೊಲಾಲಿಟಿ, ಇದನ್ನ ಕೇಳೋ ಚಾನ್ಸಸ್ ಕೂಡ ತುಂಬಾ ಇದೆ. ಲಾಸ್ಟ್ ಆಗಿ ನೀವು ನೋಡ್ತಾ ಹೋದ್ರೆ ಒಂದು ಕಾಂಪೌಂಡ್ ಕೊಟ್ಟಿ ಅದರಲ್ಲಿ ಎಷ್ಟು ಸಿಗ್ಮಾ ಬಾಂಡ್ಸ್ ಇದೆ, ಎಷ್ಟು ಪೈ ಬಾಂಡ್ಸ್ ಇದೆ ಅಂತಾನು ಕೇಳ್ತಾರೆ. ಇಲ್ಲ ಅಂದ್ರೆ ಟೈಪ್ ಆಫ್ ಹೈಬ್ರಿಡೈಸೇಷನ್ ಆಫ್ ಈಚ್ ಕಾರ್ಬನ್ ಆಟಮ್ ನ ಕೇಳ್ತಾರೆ. ಅಂಡ್ ರೈಟ್ ಬಾಂಡ್ ಲೈನ್ ಫಾರ್ಮುಲಾ. ಸೊ ಇದ್ರ ಮೇಲೆ ಕೂಡ ಕ್ವಶನ್ಸ್ ನ ಕೇಳಬಹುದು. ಓಕೆನಾ. ಸೊ ಸ್ಟೂಡೆಂಟ್ಸ್, ಇದೇ ತರ ನಿಮ್ಗೆ ಅಪ್ಡೇಟ್ಸ್ ಬೇಕು. ಸೊ ಇದೇ ತರ ನಿಮ್ಗೆ ಲೈಕ್ ಎಕ್ಸ್ಪರ್ಟ್ ಲೆಕ್ಚರರ್ಸ್ ಇಂದ ನಿಮ್ಗೆ ಗೈಡೆನ್ಸ್ ಬೇಕು, ಕ್ವಶನ್ಸ್ ಬೇಕು ಅಂಡ್ ಅದನ್ನ ಸಾಲ್ವ್ ಮಾಡ್ಬೇಕು ಅಂದ್ರೆ ಸ್ಟೂಡೆಂಟ್ಸ್ ಅದಕ್ಕೆ ಅಂತಾನೆ ನಮ್ಮ PW ಕನ್ನಡ ಕಡೆಯಿಂದ ಎಕ್ಸ್ಕ್ಲೂಸಿವ್ಲಿ ಫಾರ್ ಫಸ್ಟ್ PU ಸ್ಟೂಡೆಂಟ್ಸ್ ಅರ್ಜುನ KCET ಬ್ಯಾಚ್ ನ ಪ್ರೊವೈಡ್ ಮಾಡ್ತಾ ಇದೀವಿ ಜಸ್ಟ್ ಫಾರ್ 4999. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಎನ್ರೋಲ್ ಆಗಬಹುದು. ಸ್ಟೂಡೆಂಟ್ಸ್ ನಿಮ್ಗೆ ಇದೇ ತರ ಒಂದು ವಿಡಿಯೋಸ್ ಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ಮೇಲೆ ಆಗಿರ್ಬೋದು, ಅಪ್ಡೇಟ್ಸ್ ಮೇಲೆ ಆಗಿರ್ಬೋದು ಬೇಕು ಅಂದ್ರೆ ಪ್ಲೀಸ್ ಮೆನ್ಷನ್ ಇನ್ ದಿ ಕಮೆಂಟ್ ಬಾಕ್ಸ್. ಆಮೇಲೆ ನಾನು ಇಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ಗೆ ನಮ್ಮ ಒಂದು PW ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ಒಂದು ಚಾಲೆಂಜ್ ನ ಕೊಡ್ತಾ ಇದೀನಿ. ಯಾರ್ಯಾರು FA1 ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ ಅಂತ ಒಂದು ಚಾಲೆಂಜ್ ನ ಕೊಡ್ತಾ ಇದೀನಿ. ಯಾರ್ಯಾರು ಚಾಲೆಂಜ್ ನ ಆಕ್ಸೆಪ್ಟ್ ಮಾಡ್ತಿರೋ ಚಾಲೆಂಜ್ ಆಕ್ಸೆಪ್ಟೆಡ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.